ಇದೀಗ ಬರ್ತಾ ಇರುವಂತಹ ಮತ್ತೊಂದು ಪ್ರಮುಖ ಸುದ್ದಿ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿದ್ದಾರೆ. ಬಂಡಾಯ ಸ್ಪರ್ಧೆ ಕೈ ಬಿಡಬೇಕು ಅಂತ ಮನವರಿಕೆ ಮಾಡಿದ್ದಾರಂತೆ ಅಮಿತ್ ಶಾ. ಈಶ್ವರಪ್ಪ ಭಿನ್ನಮತ ಶಮನಕ್ಕೆ ಈಗ ಬಿಜೆಪಿ ಹೈಕಮಾಂಡೇ ಮುಂದಾಗಿದೆ. ಮಾಜಿ ಸಚಿವ ಈಶ್ವರಪ್ಪಗೆ ಕರೆ ಮಾಡಿದ್ದಾರೆ ಅಮಿತ್ ಶಾ. ಅಮಿತ್ ಶಾ ರಾಜ್ಯದಲ್ಲಿದ್ದಾರೆ. ಸ್ವತಃ ಅವರೇ ಈಶ್ವರಪ್ಪನವರಿಗೆ ಕರೆ ಮಾಡಿ ಬಂಡಾಯ ಸ್ಪರ್ಧೆ ಕೈ ಬಿಡಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ತಮ್ಮ ರಾಜಕೀಯ ನಡೆಯನ್ನ ಸ್ಪಷ್ಟಪಡಿಸಲಿದ್ದಾರೆ. ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಮಾಡಿಯೇ ಸಿದ್ಧ ಅಂತ ಹಠಕ್ಕೆ ಬಿದ್ದಿದ್ದಾರೆ ಈಶ್ವರಪ್ಪ. ಈಗ ಅಮಿತ್ ಶಾ ಅವರು ಅವರಿಗೆ ಕರೆ ಮಾಡಿದ್ದಾರೆ. ಬಂಡಾಯ ಸ್ಪರ್ಧೆ ಕೈ ಬಿಡಬೇಕು ಅಂತ ಹೇಳಿದ್ದಾರೆ, ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಅವರ ರಾಜಕೀಯ ನಡೆ ಏನಾಗಿರುತ್ತೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ, ಮಹತ್ವದ ಬೆಳವಣಿಗೆ ಇದು. ಅಮಿತ್ ಶಾ ಅವರೇ ಈಶ್ವರಪ್ಪನವರಿಗೆ ಕರೆ ಮಾಡಿರುವಂತದ್ದು. ಏನ್ ಮಾತುಕತೆ ಆಯ್ತು? ಏನ್ ಮಾಹಿತಿ ಇದೆ? ವೀಣಾ, ಏನಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಕ್ಕಂತಹ ಬಂಡಾಯಗಳನ್ನ ಶಮನ ಮಾಡ್ಲಿಕ್ಕೋಸ್ಕರನೇ ಕರ್ನಾಟಕದ 6 ಕ್ಷೇತ್ರಗಳಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧನೇ ಬಿಜೆಪಿ ನಾಯಕರೇ ಸೆಡ್ಡು ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಒಂದೊಂದಾಗಿ ಶಮನ ಮಾಡ್ಲಿಕ್ಕೆ ರಾಜ್ಯ ನಾಯಕರು ಹೇಗೆ ಪ್ರಯತ್ನ ಮಾಡ್ತಿದಾರೋ, ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಕೂಡ ಒಂದ್ ರೀತಿಯ ಟ್ರಬಲ್ ಶೂಟರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧನೇ ತಿರುಗಿ ಬಿದ್ದಿರುವ ಮೂಲಕ ಅವರ ಪುತ್ರ ಬಿ.ವೈ. ರಾಘವೇಂದ್ರ ಅವರ ಬಿಜೆಪಿ ಅಭ್ಯರ್ಥಿಗೆ ಒಂದು ಗೆಲುವಿಗೆ ಅಡ್ಡಿಯಾಗುವ ಎಲ್ಲಾ ಲಕ್ಷಣಗಳಿರ್ತಕ್ಕಂತಹ ಈಶ್ವರಪ್ಪನವರ ಬಂಡಾಯವನ್ನು ಶ್ರವಣ ಮಾಡ್ಲಿಕ್ಕೆ ಖುದ್ದು ಗೃಹ ಮಂತ್ರಿ ಅಮಿತ್ ಶಾ ಅವರೇ ಮೊಬೈಲ್ ಕರೆ ಮಾಡಿದ್ದಾರೆ. ಈ ಬಗ್ಗೆ ಈಶ್ವರಪ್ಪನವ್ರನ್ನ ಕೂಡ ನಾವು ವಿಚಾರಣೆ ಮಾಡಿದಾಗ ಮೊಬೈಲ್ ಕರೆ ಬಂದಿರತಕ್ಕಂಥದನ್ನ ಹೌದು ಅಂತ ಹೇಳಿ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಆದ್ರೆ ಹೆಚ್ಚಿನ ವಿವರಗಳನ್ನ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರು ಸುದ್ದಿಗೋಷ್ಠಿ ಕರೆದು ಈ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಅವರು ನೀಡಲಿದ್ದಾರೆ. ಆ ನಂತರವೇ ಈ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆದ್ರೆ ಬಂಡಾಯ ಶಮನವನ್ನ ಮಾಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವುದಂತೂ ಈ ಬೆಳವಣಿಗೆಯಿಂದ ಸತ್ಯ ಅಂತ ಹೇಳಿ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ತಮ್ಮ ಬಂಡಾಯವನ್ನು ವಾಪಸ್ ಪಡಿತಾರಾ, ಏನು ತಾವು ನಾಮಪತ್ರ ಸಲ್ಲಿಸ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಬಿಜೆಪಿ ವಿರುದ್ಧ ನಾವು ಸೆಡ್ಡು ಹೊಡಿತೀನಿ ಅಂತ ಹೇಳಿದ್ದಾರೆ. ಅವೆಲ್ಲವೂ ಕೂಡ ಶಮನ ಆಗುತ್ತಾ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಕೂಡ ಅದ್ರ ಬಗ್ಗೆ ಸಮಗ್ರವಾಗಿ ರಾಜಕೀಯವಾಗಿ ಎಲ್ಲಾ ಮಾಹಿತಿಗಳನ್ನ ಸ್ಪಷ್ಟನೆಯನ್ನು ಕೂಡ ಈಶ್ವರಪ್ಪನವರು ನೀಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರಿಗೆ 12 ಗಂಟೆಗೆ ಕರೆದಿರತಕ್ಕಂಥ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವ ಪಡೆದಿದೆ ಅಂತ ಹೇಳ್ಬೋದು. ಹಾಗೆ ಈ ಬಂಡಾಯ ಶಮನ ಮಾಡ್ಲಿಕ್ಕೆ ಏನು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರ್ತಕ್ಕಂಥ ಅಮಿತ್ ಶಾ ಅವರ ರಾಜಕೀಯ ಚಾಣಾಕ್ಷ ನಡೆಯಿಂದ ಈ ಬಂಡಾಯ ಶಮನ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಮಿಸ್ ಆದ ದಿನದಿಂದಲೂ ಕೂಡ ಬಹಳ ಆಕ್ರೋಶಗೊಂಡಿದ್ರು. ಆ ಬ್ರಹ್ಮನೇ ಬಂದ್ರೂ ಕೂಡ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋ ಮಾತುಗಳನ್ನ ಆಡಿದ್ರು. ಸೊ ಈಗ ಅಮಿತ್ ಶಾ ಅವರ ಒಂದು ಕರೆ ಎಲ್ಲವನ್ನೂ ಕೂಡ ತಲೆ ಕೆಳಗಾಗಿ ಮಾಡುತ್ತಾ? ಬಹುತೇಕ ಮಾಡಬಹುದು ಅನ್ನುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಈಶ್ವರಪ್ಪನವರು ಸ್ವಲ್ಪ ಮೆದು ಧೋರಣೆಯನ್ನ ತಳೆಯುವ ಸಾಧ್ಯತೆಗಳು ಕಂಡು ಬರುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಕೆಜೆಪಿಯಿಂದ ಹಿಂದೆ ಸ್ಪರ್ಧೆ ಮಾಡಿರ್ತಕ್ಕಂಥ ರುದ್ರೇಗೌಡರಿಗೆ ಟಿಕೆಟ್ ಕೊಡಬೇಕು, ಈಶ್ವರಪ್ಪನವ್ರನ್ನ MLC ಮಾಡಬೇಕು ಅನ್ನೋ ಪ್ರಸ್ತಾವ ಇದ್ದ ಸಂದರ್ಭದಲ್ಲಿ ನನಗೆ ವಿಧಾನಸಭಾ ಟಿಕೆಟ್ ಬೇಕು ಅಂತೇಳಿ ಈಶ್ವರಪ್ಪನವರು ಪಟ್ಟಿ ಹಿಡಿದಿದ್ರು. ಆಗ ಖುದ್ದು ಅಮಿತ್ ಶಾ ಅವರೇ ಈಶ್ವರಪ್ಪನವರ ಮನೆಯಲ್ಲಿ ಈಶ್ವರಪ್ಪನವರು ಮತ್ತೆ ಯಡಿಯೂರಪ್ಪನವ್ರನ್ನ ಜೊತೆಗೆ ಆಕಾಂಕ್ಷಿ ಆಗಿರ್ತಕ್ಕಂಥ ರುದ್ರೇಗೌಡರನ್ನ ಅಕ್ಕಪಕ್ಕದಲ್ಲಿ ಕೂರಿಸಿ ಆ ಬಂಡಾಯವನ್ನು ಶಮನವನ್ನು ಮಾಡಿ ಈಶ್ವರಪ್ಪನವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಅದಾದ ನಂತರ ಅವತ್ತಿನ ಬಂಡಾಯ ಶಮನಕ್ಕೆ ಖುದ್ದು ಅಮಿತ್ ಶಾನೇ ಎಂಟ್ರಿ ಆಗ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು 2ನೇ ಬಾರಿ ಕೂಡ ಅದೇ ರೀತಿಯ ಒಂದು ರಾಜಕೀಯ ವಾತಾವರಣ ತಲೆದೋರಿದೆ, ಒಂದು ಭಿನ್ನಮತದ ಅಸಮಾಧಾನದ ವಾತಾವರಣ ತಲೆದೋರಿದೆ. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಇವತ್ತಿನ ಬಂಡಾಯಕ್ಕೆ ಖುದ್ದು ಮದ್ದು ಎರಿಲಿಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಅನಿವಾರ್ಯ ಆಗಿದೆ. ಆಮೇಲೆ ಅಮಿತ್ ಶಾ ಅವರು ಕರೆ ಮಾಡಿದ ಹಿನ್ನೆಲೆಯಲ್ಲಿ ಮುಂದೆ ಈಶ್ವರಪ್ಪನವ್ರು ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಂಡಾಯವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾರಾ, ಅಥವಾ ನನಗೆ ಬಂಡಾಯ ಮಾಡ್ತಾ ಇಲ್ಲ, ನಾನು ಅಮಿತ್ ಶಾ ಅವರ ಒಂದು ಗೌರವ ಕೊಟ್ಟು ನಾನು ಇದರಿಂದ ಹಿಂದೆ ಬರ್ತೀನಿ ಅಂತ ಹೇಳ್ತಾರಾ, ಅಥವಾ ನನ್ನ ಸ್ಪರ್ಧೆ ಖಚಿತ ಅಂತ ಹೇಳ್ತಾರಾ, ಎಲ್ಲವೂ ಕೂಡ ಈಶ್ವರಪ್ಪನವರ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಈಶ್ವರಪ್ಪನವ್ರನ್ನ ಇದುವರೆಗೂ ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಅವರು ಇನ್ನೂ ಕೊಟ್ಟಿಲ್ಲ. ಆದ್ರೆ ಕರೆ ಬಂದಿರೋದನ್ನಷ್ಟನ್ನೇ ಖಚಿತಪಡಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.